ಎಲ್ಲರಿಗೂ ಮುಂಜಾನೆ ವಂದನೆಗಳು. ಪ್ರೈಸ್ ದಿ ಲಾರ್ಡ್. ಈ ದಿನದ ವಾಕ್ಯ ನೋಡಿಕೊಳ್ಳೋಣ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ. ಆದರೆ ಪ್ರತಿಯೊಬ್ಬನು ಕಿವಿ ಕೊಡುವುದರಲ್ಲಿ ತೀವ್ರವಾಗಿಯೂ ಮಾತನಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯ ನಾವು ನೋಡಿಕೊಳ್ಳೋಣ. ಹೇಗೆಂದರೆ, ನಾವು ಮಾತನಾಡುವಂಥ ವಿಷಯದಲ್ಲಿ ಕೆಲವರೊಬ್ಬರಿಗೆ ನೋವಾಗಬಹುದು, ಕೆಲವರೊಬ್ಬರಿಗೆ ದುಃಖವಾಗಬಹುದು. ನಾವು ಯಾವ ವಿಷಯವನ್ನು ಮಾತನಾಡುವುದು ಎಂಬುದಾಗಿ ನಾವು ಆಲೋಚಿಸಿ ಮಾತನಾಡುವುದೆಂಬುದಾಗಿ ಈ ವಾಕ್ಯ ಹೇಳುತ್ತದೆ. ಆದ ಕಾರಣ ನಾವು ಮಾತನಾಡುವಾಗ ಒಂದು ಒಳ್ಳೆ ರೀತಿಯಲ್ಲಿ ಮಾತನಾಡುವುದೆಂಬುದಾಗಿ ಈ ವಾಕ್ಯ ತಿಳಿಸುತ್ತದೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು, ನೀತಿವಂತನು, ಉನ್ನತನು, ಮಹೋನ್ನತನು ತಂದೆಯ ದೇವರೇ, ನಾನು ನೀವು ವಂದನೆ ಸಲ್ಲಿಸುತ್ತೇನೆ ಸಪ್ಪ. ಹೌದು ಕರ್ತನೆ, ಈ ವಿಷಯದಲ್ಲಿ ಸಪ್ಪ, ಹೌದು ಕರ್ತನೆ, ವಾಕ್ಯವನ್ನು ಆಶೀರ್ವದಿಸಿರಿ. ನಾವು ಯಾವ ವಿಷಯವನ್ನು ಮಾತನಾಡಬೇಕೆಂಬುದಾಗಿ ಸಪ್ಪ ಕರ್ತನೆ ನಾವು ಯೋಚಿಸಿ ಮಾತನಾಡುವಂತೆ ನಮಗೆ ಸಹಾಯಕರನ್ನು ದಯಪಾಲಿಸಲು ನಾನು ಹೇಳುತ್ತಾ ಈ ವಾಕ್ಯವನ್ನು ಆಶೀರ್ವದಿಸಿರಿ, ದಿನವನ್ನು ಆಶೀರ್ವದಿಸಲು ಹೇಳುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇನೆ ನನ್ನ ದೇವರೇ.